ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ನಾನೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ಇವತ್ತು ಈ ಥರ ಗೋಧಿ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಪ್ಲೇನ್ ಇದೆ ಇದು. ಇದರಲ್ಲಿ ಚೆಕ್ಸ್ ಇರೋವಂಥದ್ದು ಕೂಡ ಬರುತ್ತೆ, ಕಲರ್ಸು ಬರುತ್ತೆ. 1 2 3 ಕಲರ್ಸ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ನೋಡಿ ತೊಗೊಳ್ಳಿ. ಇದು ನೋಡಿ, ಇದೊಂದು ಸ್ವಲ್ಪ ಜಾಸ್ತಿ ದಪ್ಪ ಇದೆ, ಗೋಲ್ಡ್ ಕಲರು ಅದೇ ಥರದ್ದೇ, ಬಟ್ ದಪ್ಪ ಇದೆ ಅಂದ್ಬಿಟ್ಟು ನಾನು ಅದನ್ನು ಪಕ್ಕಕ್ಕಿಟ್ಟು ನೋಡಿ ಈ ಥರ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ಮಾಲ್ ಬೀಡ್ಸು, ನಿಮ್ಗೆ ಗೊತ್ತಿರೋ ಹಾಗೆ ಯಾವಾಗಲೂ ನಾವು ಆರ್ಚ್ಗೆ ಯೂಸ್ ಮಾಡ್ತೀವಲ್ವ ಆ ಥರದ್ದಿದು. ನೋಡಿ, ಇದರಲ್ಲಿ ಪರ್ಲ್ಸ್ ಕೂಡ ಮಿಕ್ಸ್ ಆಗಿದೆ. ಡಿವೈಡ್ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಹಾಗೆ ಕೂತಿದ್ದೀನಿ. ನೋಡಿ, ಆರೇಳೆ ದಾರ ಯಾವಾಗಲೂ ನಾವು ಏನು ತೊಗೋತೀವಲ್ವ ಅದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆನ ಉಲ್ಟಾ ಮತ್ತು ಸೀದಾ ಭಾಗ ನೋಡಿಕೊಂಡು ಸ್ಟಾರ್ಟ್ ಮಾಡಿ. ನೋಡಿ, ಯಾವಾಗಲೂ ನಾವು 2 ಟೈಮ್ಸ್ ಏನು ಲಾಕ್ ಮಾಡ್ತೀವಲ್ವ ಅದೇ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ನೋಡಿ, 1 2 3 4 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ಸ್ನ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ಮತ್ತು 1 2 3 4 ಚೈನ್ಸ್ ಹಾಕ್ಕೊಂಡು ನೋಡಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕು. ಮತ್ತು 1 2 3 4 ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ಇದನ್ನು ನಾವು 3 ಟೈಮ್ಸು 4 ಚೈನ್ಸ್ನ ಹಾಕಿ ಲಾಕ್ ಮಾಡಬೇಕು. ನೋಡಿ, ಈಗ 3 ಟೈಮ್ಸ್ ಆಯಿತು. 1 2 3 ಟೈಮ್ಸು 4 ಚೈನ್ಸ್ನ ಹಾಕಿ ಲಾಕ್ ಮಾಡಿದ್ದೀನಿ. ಈಗ 1 2 3 4 5 6 ಚೈನ್ನ ಹಾಕಿಬಿಟ್ಟು ನೋಡಿ, ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾಡಬಾರ್ದು. ಈ 6 ಚೈನ್ನ 4 ಚೈನ್ನ ಗ್ಯಾಪ್ಗೆ ನೋಡಿ, ಇದು 6 ಚೈನ್ ಇಲ್ಲಿಗೆ ಬರುತ್ತಲ್ವ, ನಾನು ಸ್ವಲ್ಪ ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಈಗ ನೋಡಿ, ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ನ ಏನು 3 ಟೈಮ್ಸ್ ಹಾಕಿದ್ದೀವಲ್ವ, 6 ಚೈನ್ ಆಗಿದ ತಕ್ಷಣ 5 ಟೈಮ್ಸ್ ನಾವು 4 ಚೈನ್ಸ್ನ ಹಾಕ್ಕೋಬೇಕು. ನೋಡಿ, 1 2 3 4 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. 1 2 3 4 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. 1 2 3 4 ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. 1 2 3 4 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಹಾಗಾದರೆ ನೆಕ್ಸ್ಟ್ ನಾವು ಅದ್ರ ಮೇಲೆ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಈಸಿಯಾಗಿ ಬರುತ್ತೆ, ಅಷ್ಟೇ, ಇನ್ನೇನಿಲ್ಲ. ನೋಡಿ, ಈಗ ಕೌಂಟ್ ಮಾಡ್ತೀನಿ ಎಷ್ಟು ಸತಿ ಮಾಡಿದ್ದೀನಿ ಅಂತ. ನೋಡಿ, ಸ್ಟಾರ್ಟಿಂಗಲ್ಲಿ 1 2 3 ಟೈಮ್ಸು 4 ಚೈನು. ಈಗ ಇಲ್ಲಿ 6 ಚೈನು ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ? ಯು ಶೇಪಲ್ಲಿ ಬರೋ ಥರ ಹಾಕಿದ್ದೀನಿ. 1 2 3 4 5 ನೋಡಿ, 5 ಟೈಮ್ಸ್ 4 ಚೈನ್ ಹಾಕಿದ್ದೀನಿ. ಈಗ ಅಗೇನ್ 6 ಚೈನ್. 1 2 3 4 5 6 ಚೈನು ನೋಡಿ ಇಲ್ಲಿಗೆ ಬರುತ್ತಲ್ವಾ, ಬಟ್ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ನ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ ಲೈನ್ ಇಷ್ಟೇ ಫ್ರೆಂಡ್ಸ್. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ? ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಟೈಮ್ಸ್, ಆಮೇಲೆ 6 ಚೈನ್ 5 ಚೈನ್ 6 ಚೈನ್ 5 ಚೈನ್ 6 ಚೈನ್ 5 ಚೈನ್, ಇದೇ ಥರ ಫುಲ್ ಬೇಸ್ ಲೈನ್ ಫುಲ್ಲು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ, ನಾನು ಕಂಟಿನ್ಯೂ ಮಾಡಿಕೊಂಡು ಎಂಡಿಂಗಲ್ಲಿ ನಾನು ಪ್ರೆಸೆಂಟ್ಗೆ 2 ಅರ್ಚ್ ಹಾಕ್ತಾಯಿದ್ದೀನಿ. ನೋಡಿ, ಅದಕ್ಕೆ ಎಂಡಿಂಗಲ್ಲಿ 1 ನಿಮಿಷ ನೋಡಿ, ಎಂಡಿಂಗಲ್ಲಿ ಈ ಥರ 3 ಚೈನ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ನಿಮಗೂ ಕೂಡ ಕೊನೆಯಲ್ಲಿ 3 ಅಥವಾ ಕೆಲವೊಂದು ಸರ್ತಿ 4 ಚೈನ್ಸ್ ಕೂಡ ಬಂದುಬಿಟ್ಟಿರುತ್ತೆ, ಬಟ್ ಅದನ್ನು ಹಾಗೆ ನಾವು ಮ್ಯಾನೇಜ್ ಮಾಡ್ಕೋಬೇಕು. ಹೇಗೆ ಬರುತ್ತೋ ಆ ಥರ ನೋಡಿಕೊಂಡು ಕುಚ್ಚುಗಳಾದರೂ ಕಟ್ಕೋಬೋದು ಅಥವಾ ಡಿಸೈನ್ಗೆ ಸರಿ ಹೋಗೋ ಥರ ನೋಡಬೇಕು. ಈಗ ನೋಡಿ, ಸೇಮ್ ಕಲರ್ನೇ ಥ್ರೆಡ್ ತೊಗೊಂಡಿದ್ದೀನಿ ನಾನೀಗ. ಅದನ್ನು ಕೂಡ ಲಾಕ್ ಮಾಡ್ತಾಯಿದ್ದೀನಿ ಬಟ್ಟೆಗೆ. ಲಾಕ್ ಮಾಡಿಬಿಟ್ಟು ನೋಡಿ, ಈ ಲಾಕ್ ಮೇಲೆ ಲಾಕ್ ಕೂಡ ಮಾಡ್ತೀನಿ. ಆಮೇಲೆ ಮತ್ತೆ 1 2 3 4 ಈ 4 ಚೈನ್ಗೆ 4 ಚೈನ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕು. ಇನ್ನು ಒಂದು ಸತಿ 4 ಚೈನ್ 1 2 3 4 ನೋಡಿ, ಲಾಕ್ ಮೇಲೆ ಲಾಕು.
ಈಗ ನೋಡಿ, ಈಗ ಇನ್ನೂ ಒಂದು 4 ಚೈನ್ ಉಳಿಯುತ್ತಲ್ವ. ಸೊ ನಾವು ಡೈರೆಕ್ಟಾಗಿ ಇಲ್ಲಿಂದಾನೇ ನೋಡಿ ಸೂಜಿ ಮೇಲೆ 2 ಟೈಮ್ಸ್ ದಾರ ಹಾಕ್ಕೊಂಡು ನೋಡಿ ಈ 6 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, ಮತ್ತು 2ರಲ್ಲಿ ಒಂದು. ನಿಮಗೆ ಟ್ರಿಪಲ್ ಕ್ರೋಶೆ ಗೊತ್ತಲ್ವಾ ನೋಡಿ. ಸ್ಟಾರ್ಟಿಂಗು 3 ಟೈಮ್ಸ್ 4 ಚೈನ್ ಹಾಕಿದ್ವಲ್ವ, ಅದ್ರ ಮೇಲೆ 2 ಟೈಮ್ಸ್ 4 ಚೈನ್ಗೆ 4 ಚೈನ್ ಆಗಿಬಿಟ್ಟು ಇಲ್ಲಿಂದಾನೇ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ಈ 6 ಚೈನ್ ಒಳಗಡೆ ಹೋಗಿ ನೋಡಿ ಈ ಥರ ದಾರ ಅಂತಂದು ಮೊದಲಿಗೆ 2ರಲ್ಲೊಂದು, ಆಮೇಲೆ ಇನ್ನೆರಡರಲ್ಲಿ ಒಂದು, ಆಮೇಲೆ ಮತ್ತೆರಡರಲ್ಲಿ ಒಂದು. ಇದೇ ಥರ ನಾವು ಈ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ. ಟ್ರಿಪಲ್ ಕ್ರೋಶೆ ನಿಮಗೆ ಈಗಾಗಲೇ ಗೊತ್ತಿದೆ, ಕನ್ಫ್ಯೂಸ್ ಆಗೋಂಥದ್ದು ಏನೂ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಬಟ್ ನೆಕ್ಸ್ಟು ಸ್ಟೆಪ್ ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಕೂಡ ಇಲ್ಲ. ಬೀಡ್ಸ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದೊಂದು ನೀವು ಸ್ವಲ್ಪ ನೀಟಾಗಿ ನೋಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ತುಂಬ ಈಸಿ ಇದೆ, ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಈ ಡಿಸೈನು ನೋಡಿ. ಇದೇ ಥರ ಈ ಆರ್ಚು ಫುಲ್ಲಲ್ಲಿ ಮಿನಿಮಮ್ ಒಂದು 12 ಅಥವಾ 13 ಟ್ರಿಪಲ್ ಕ್ರೋಶೆಸ್ನ ನಾವು ಮಾಡಬೇಕು. ನಾನೀಗ ಇದನ್ನು ನಿಮಗೆ ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಈಗ ನಾನು 13 ಕಂಬಗಳನ್ನ ಮಾಡಿದ್ದೀನಿ ಇದರಲ್ಲಿ. ನೀವು ಬೇಕಿದ್ದರೆ 12 ಮಾಡ್ಕೋಬೋದು, ಇಲ್ಲ 13 ಮಾಡ್ಕೊಳ್ಳಿ ನೋಡಿ. ಈಗ ಕಂಬಗಳಾಗಿದ ತಕ್ಷಣ ನೆಕ್ಸ್ಟ್ ಈ 4 ಚೈನ್ ಏನಿದೆಯಲ್ವಾ, ಈ 4 ಚೈನ್ನ ಲಾಕ್ ಮೇಲೆ ಲಾಕು ಆಯ್ತಲ್ವ. ಈಗ ನಾವು ಮತ್ತೆ ಇಲ್ಲಿ 3 ಚೈನ್ಸ್ ಇದೆ, 4 3 ಟೈಮ್ಸ್ ಇದೆ, ಅಲ್ಲಿ 3 ಟೈಮ್ಸ್ ಮಾಡ್ಕೊಳ್ಳೋಣ. 1 2 3 4 ನೋಡಿ, ಲಾಕ್ ಮೇಲೆ ಲಾಕು. ಒಂದು ನಿಮಿಷ ಫ್ರೆಂಡ್ಸ್ ನೋಡಿ, ಇದು ನಾವಿಲ್ಲಿ ಲಾಕ್ ಮಾಡಿದ ತಕ್ಷಣ 3 ಟೈಮ್ಸು 4 ಚೈನ್ ಹಾಕಿದ್ದೀನಿ. ಅಲ್ಲಿ 3 4 ಚೈನ್ಗೆ 4 ಚೈನ್ಸ್ನ ಹಾಕಿ ನೋಡಿ. ಇನ್ನೂ ಒಂದು 4 ಚೈನ್ ಇದೆ ಇಲ್ಲಿ ಪಕ್ಕದಲ್ಲಿ, ಈಗ 6 ಚೈನ್ ಇದೆ. ಈಗ ಇಲ್ಲಿಂದ ನಾವು ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ನೋಡಿ 6 ಚೈನ್ ಒಳಗಡೆ ಹೋಗಿ ದಾರನ ತಂದು ಮೊದಲಿಗೆ 2ರಲ್ಲೊಂದು, ಆಮೇಲೆ 2ರಲ್ಲೊಂದು, ಮತ್ತೆ 2ರಲ್ಲಿ ಮತ್ತೆ ಒಂದು. ಇದೇ ಥರ ಈ ಆರ್ಚ್ನೂ ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಆವಾಗಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಕಂಬಗಳನ್ನ ಮಾಡಿರ್ತೀವೋ ಅದೇ ಥರ ಎಂಡಿಂಗ್ವರೆಗೂ ಆರ್ಚ್ನ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೋಡಿ. ಗೊತ್ತಾಗ್ತಾ ಇದೆ ಅಲ್ವಾ, ಏನು ಕನ್ಫ್ಯೂಸ್ ಇಲ್ಲ ಇದರಲ್ಲಿ. ಇಷ್ಟು ಮಾತ್ರ ಮಾಡ್ಕೊಳ್ಳಿ. ಆರ್ಚ್ ಫಿಲ್ ಆಗಿದ ತಕ್ಷಣ ನೆಕ್ಸ್ಟ್ 4 ಚೈನ್ ಲಾಕ್ ಮೇಲೆ ಲಾಕು, 3 ಟೈಮ್ಸ್ 4 ಚೈನ್, ಮತ್ತು ಇಲ್ಲಿಂದ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು 6 ಚೈನ್ ಒಳಗಡೆ ಹೋಗಿ ದಾರ ತಂದು ಟ್ರಿಪಲ್ ಕ್ರೋಶೆನ ಹಾಕ್ಕೊಳ್ತಾ ಹೋಗೋದು ನೋಡಿ. ಈಗ ನಾನು ಇದನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ಈಗ ಈ ಆರ್ಚ್ ಕೂಡ ನಂದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿದ ತಕ್ಷಣ ನೋಡಿ ನೆಕ್ಸ್ಟು ಈ 4 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ನೋಡಿ. ಲಾಕ್ ಆಯಿತು. ಈಗ ಲಾಸ್ಟಲ್ಲಿ ನಾನು ಹೇಳಿದ್ದೆ ಅಲ್ವಾ ಎಂಡಿಂಗಲ್ಲಿ 3 ಟೈಮ್ಸ್ ಮಾತ್ರ 4 ಚೈನ್ಸ್ ಹಾಕ್ಕೊಂಡಿದ್ದು ಅಂತ. ಈಗ 2 4 ಚೈನ್ಸ್ ಮೇಲೆ 3ರಲ್ಲಿ ಈಗ ನೋಡಿ ಒಂದು ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಯಿತು, ಇನ್ನು 2 ಉಳಿಯುತ್ತೆ. ಈಗ 2ರ ಮೇಲೂ ಕೂಡ ನಾನು 4 ಚೈನ್ಸ್ನ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ ನೋಡಿ. ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 1 2 3 4 ಚೈನ್ಸ್ನ ಹಾಕ್ಕೊಂಡು ನೋಡಿ ದಾರನ ಕಟ್ ಮಾಡಿ ತೆಗೆದ್ರೆ ನಾಟ್ ಆಗೋಗುತ್ತೆ ನೋಡಿ. ಇಷ್ಟೇ, ನಾನು ಸದ್ಯಕ್ಕೆ ಇಲ್ಲಿ 2 ಆರ್ಚಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಬನ್ನಿ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ. ಈಗ ಥರ್ಡ್ ಸ್ಟೆಪ್ಗೆ ನಾನು ಕಲರ್ನ ಚೇಂಜ್ ಮಾಡಿದ್ದೀನಿ. ಅದನ್ನು ನೋಡಿ ಇಲ್ಲಿ ಲಾಕ್ ಏನು ಮಾಡ್ಕೊಂಡಿದ್ದೀವಲ್ವ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು 4 ಚೈನ್ಸ್ ಹಾಕೋತೀನಿ. ಬೇಡ, ಒಂದು ನಿಮಿಷ ಇನ್ನೊಂದು ಸತಿ ಕೂಡ ನಾವು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಬಿಡೋಣ. ಇದರೊಳಗಡೆ ಮಾಡ್ಕೊಂಡಿದ್ದ ತಕ್ಷಣ ನೋಡಿ 1 2 3 4 ಚೈನ್ಸ್ನ ಹಾಕ್ಕೊಂಡು ನೋಡಿ ಇದೇ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಈಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ನೋಡಿ. ಈಗ ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ನಾವು ಇಲ್ಲಿಂದನೇ ಈ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ. ಸೂಜಿನ ನೀಡಲ್ಲಿ ಆಚೆ ತೆಗಿಯೋ ಹಾಗಿಲ್ಲ,
ಡೈರೆಕ್ಟಾಗಿ ಹೀಗೆ ನೀಡಲ್ಗೆ ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ಈಗ ನಾವು ಏನು ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶಸ್ನ ಮಾಡಿದ್ದೀವಲ್ವ ಇಲ್ಲಿಂದ ನೋಡಿ ಇದು ಬೇಸ್ ಲೈನು, ಇದು ನಾವು ಮಾಡಿರೋ ಕಂಬಗಳು. ಈ ಫಸ್ಟ್ ಬೇಸ್ ಲೈನ್ ಮತ್ತು ಕಂಬದ ಮಧ್ಯ ಹೋಗಿ ನೋಡಿ ಈ ಥರ ದಾರ ಅಂತಂದು ಇಲ್ಲೇ ಈ ಥರ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ನೋಡಿ ಈ ದಾರನ ಸ್ವಲ್ಪ ಮೇಲೆ ಎಳ್ಕೊಂಡ್ರೆ ನೋಡಿ ಇದು ಕೂಡ ಬೀಡು ಇನ್ಸರ್ಟ್ ಅದರೊಳಗಡೆ ಹೋಗ್ಬಿಡುತ್ತೆ. ಆಮೇಲೆ ನೋಡಿ ಈ ಥ್ರೆಡ್ ಒಳಗಡೆಯಿಂದ ಕೂಡ ಈ ಥರ ಆಗಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ನೋಡಿ ಈ ಸ್ಮಾಲ್ ಬೀಡ್ ಏನು ತೊಗೊಂಡಿದ್ದೀವಲ್ವ, ಈ ಸ್ಮಾಲ್ ಬೀಡ್ಗೆ ಮಾತ್ರ ನಾವು ದಾರ ಮೇಲೆ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಈ ಗೋಧಿ ಬೀಡನ್ನ ನೋಡಿ ನೀಡಲ್ನ ಹಾಗೆ ಇಟ್ಕೊಂಡು ಹಾಕಬೇಕು. ನೋಡಿ ಈಗ ಮತ್ತೆ ಪಕ್ಕದಲ್ಲಿರೋ ಕಂಬದಲ್ಲಿ ಹೋಗಿ ನೋಡಿ ದಾರ ಇನ್ಸರ್ಟ್ ಸ್ವಲ್ಪ ಈ ಥರ ಮೇಲೆ ಮಾಡಿಕೊಂಡು ನೋಡಿ ಇದನ್ನು ಸ್ವಲ್ಪ ಹಿಂಗೆ ಜಸ್ಟ್ ಪಾಸ್ ಮಾಡಿಬಿಟ್ರೆ ಆಯಿತು. ಈಗ ಲಾಕ್ ಆಯಿತು. ಸ್ವಲ್ಪ ಈಗ ದಾರ ಮೇಲೆ ಮಾಡಿಬಿಟ್ಟು ಈ ಸ್ಮಾಲ್ ಬೀಡನ್ನ ಈ ಥರ ಇನ್ಸರ್ಟು, ಆಮೇಲೆ ಈ ಗೋಧಿ ಬೀಡ್ ಕೂಡ ಇನ್ಸರ್ಟು. ನೋಡಿ ಕಂಬಗಳ ಮಧ್ಯೆ ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಚೈನ್ ಒಳಗಡೆ ಎಲ್ಲ ಈ ಪಕ್ಕದಲ್ಲಿ ನೋಡಿ ಈ ಎರಡು ಕಂಬಗಳೇನು ಕಾಣಿಸ್ತಾ ಇದೆಯಲ್ವಾ, ಈ ಕಂಬಗಳ ಮಧ್ಯೆ ಹೋಗ್ಬಿಟ್ಟು ನೋಡಿ ದಾರ ಅಂತಂದು ಫಸ್ಟು ದಾರನ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಈ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಸ್ವಲ್ಪ ಈಗ ದಾರ ಮೇಲೆ ಮಾಡಿಬಿಟ್ಟು ಇದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಅದು ಇನ್ಸರ್ಟ್ ಮಾಡ್ಕೊಂಡಿದ್ದ ತಕ್ಷಣವೇ ನೋಡಿ ಈ ಬೀಡನ್ನ ಹಾಕ್ಕೊಳ್ಳೋದು. ಮತ್ತು ನೆಕ್ಸ್ಟ್ ಕಂಬದೊಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡಿ ನೋಡಿ ಅದೇ ಬಂದ್ಬಿಡುತ್ತೆ. ಏನು ವರಿ ಮಾಡ್ಕೋಬೇಡಿ, ತುಂಬಾ ಈಸಿ ಇದೆ ಫ್ರೆಂಡ್ಸ್. ಬಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಏನಕ್ಕಂದರೆ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಪ್ರತಿಯೊಂದಕ್ಕೂ ನಾವು ಹೋಗಿ ಬೀಡನ್ನ ಹಾಕಿ ತರಬೇಕು. ನಾವು ಒಟ್ಟೊಟ್ಟಿಗೆ ನೀಡಲ್ಗೆ 2-3 ಬೀಡನ್ನ ಹಾಕ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಸ್ವಲ್ಪ ಇದಕ್ಕೆ ಟೈಮ್ ಬೇಕಾಗುತ್ತೆ, ಬೇಗ ಆಗೋಗುತ್ತೆ, ಏನೂ ಇದಿಲ್ಲ. ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಆಮೇಲೆ ಈಸಿ ಆಗಿಬಿಡುತ್ತೆ ಅಷ್ಟೇ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಇದ್ರ ಮೇಲೇ ಈ ಗೋಧಿ ಬೀಡನ್ನ ಕೂಡ ಹಾಕ್ಕೊಂಡು ಪಕ್ಕದಲ್ಲೇ ಇರೋಂಥ ಹೋಗಿ ಕಂಬದಲ್ಲಿ ಹೋಗಿ ನೋಡಿ ಜಸ್ಟ್ ಇದೆ, ಏನು ಕಷ್ಟ ಇಲ್ಲ. ಆದಷ್ಟಕ್ಕದೇ ಬೀಡು ಇನ್ಸರ್ಟ್ ಆಗಿಬಿಡುತ್ತೆ. ನಾವು ಸ್ವಲ್ಪ ನೀಡಲ್ನ ಸ್ವಲ್ಪ ಎಳ್ಕೊಂಡ್ರೆ ಸಾಕು ಅಷ್ಟೇ, ಗೋಧಿ ಬೀಡು ಅದೇ ಕೂತ್ಕೊಂಡ್ಬಿಡುತ್ತೆ. ನೋಡಿ ನಾನು ಅದಕ್ಕೆ ಏನು ಸ್ಪೀಡಾಗಿ ಮಾಡಿ ತೋರಿಸಿಲ್ಲ ಫ್ರೆಂಡ್ಸ್. ಆಮೇಲೆ ಕನ್ಫ್ಯೂಸ್ ಆಗಿಬಿಟ್ಟು ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿಲ್ಲ ಅಂದರೆ ಬೈಕೊಂಬಿಡ್ತೀರ ಆಮೇಲೆ. ಸೊ ಹಾಗಾಗಿ ಲೆಂತ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸ್ಲೋನೇ ತೋರಿಸಿದ್ದೀನಿ. ನೋಡಿ ಥ್ರೆಡ್ಡು ಈ ಥರ ಮಿಸ್ ಆಗ್ತಾ ಇರುತ್ತೆ ಆವಾಗವಾಗ, ನೋಡಿಕೊಂಡು ನಿಧಾನಕ್ಕೆ ಹಾಕಿ. ಫಿನಿಶಿಂಗ್ ಮಾತ್ರ ನೀಟಾಗಿರಬೇಕು ಫ್ರೆಂಡ್ಸ್. ನಮ್ಮದಾದರೂ ಸರಿ, ಬೇರೆ ಕಸ್ಟಮರ್ಸದ್ದಾದರೂ ಸರಿ. ಈ ಆರ್ಚು ಫುಲ್ ಮುಗಿಯೋವರೆಗೂ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ನಾವು ಏನಾದರೂ ಫೋರ್ಸಾಗಿ ಎಳ್ಕೊಂಬಿಟ್ರೆ ಥ್ರೆಡ್ ಆ ಥರ ಈ ಥರ ಎದ್ದು ಬಂದುಬಿಡುತ್ತೆ. ಈ ಡಿಸೈನ್ಗೆ ನಾವು ಮಿನಿಮಮ್ಮು 700 ಅಬೋವ್ ಚಾರ್ಜ್ ಮಾಡ್ಬೋದು. 700, 800 ಅಥವಾ 750, 850ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ನಿಮ್ಮ ಪ್ಲೇಸ್ ಮೇಲೆ ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. ಸ್ವಲ್ಪ ಈ ಥರ ಆಗ್ತಾ ಇರುತ್ತೆ ಆವಾಗವಾಗ, ಏನು ಮಾಡೋಕ್ಕಾಗಲ್ಲ, ಬಂದ್ಬಿಡುತ್ತೆ. ಆಮೇಲೆ ಏನಾದರೂ ಡೌಟ್ಸ್ ಬಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ನಮಗೆ ಮೋಟಿವೇಶನ್ ಸಿಗೋದೇ ಲೈಕ್ ಮತ್ತು ಕಮೆಂಟ್ಸಿಂದ. ಸೊ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಇನ್ನೂ ನಿಮಗೆ ಏನಾದರೂ ಇನ್ನೂ ಸ್ವಲ್ಪ ಸ್ಪೀಡ್ ಅನ್ನಿಸ್ತು ಅಂದರೆ ಸ್ಲೋ ಬೇಕಾದರೂ ನೋಡಿಕೊಂಡು ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನೋಡಿ ಈಗ 1 2 3
4 5 6 7 8 9 10 11 12 13 ಆಗಿದ ತಕ್ಷಣ ನೋಡಿ ಈ 4 ಚೈನ್ಸ್ ಇದೇನಿದೆಯಲ್ಲ ಇಲ್ಲಿ ಲಾಕ್ ಮಾಡ್ತೀನಿ. ಆಮೇಲೆ ಹಿಂದ್ಗಡೆ ನೋಡಿ ಈ ಥರ ದಾರ ಸ್ವಲ್ಪ ಲೆಂತ್ ಬರುತ್ತೆ ಹಿಂದ್ಗಡೆ. ನೀವೇನು ಇದು ವರಿ ಮಾಡ್ಕೋಬೇಡಿ ಯಾಕೆ ಇಷ್ಟು ಉದ್ದ ಬಂತು ಹಾಗೆ ಅಂತ. ಯಾಕಂದರೆ ಅದು ಗೋಧಿ ಬೀಡು, ಸ್ಮಾಲ್ ಬೀಡ್ ಆದರೆ ಅಷ್ಟು ಲೆಂತ್ ಬರಲ್ಲ, ಅದು ಲಾಂಗ್ ಬೀಡ್ ಆಗಿರೋದ್ರಿಂದ ಅದು ಹಿಂದ್ಗಡೆ ಆ ಥರ ಬರುತ್ತೆ. ಹಾಗೆ ನೀವು ಇಲ್ಲಿ ಟೈಟಾಗಿ ಎಳ್ಕೊಬೇಡಿ ನೋಡಿ, ಟೈಟಾಗಿ ಎಳ್ಕೊಬೇಡಿ, ಸ್ವಲ್ಪ ಲೂಸಾಗಿಯೇ ಎಳ್ಕೊಳ್ಳಿ, ಇಲ್ಲಾಂದರೆ ಅದು ಇದಾಗ್ಬಿಡುತ್ತೆ. ಸೊ ನೋಡಿ ಈ ಥರ ಕಾಣಿಸುತ್ತೆ, ಗೊತ್ತಾಗ್ತಾ ಇದೆ ಅಲ್ವಾ? ಈಗ ಇದಾಗಿದ ತಕ್ಷಣ ಮತ್ತೆ 4 ಚೈನ್ 1 2 3 4 ಆಮೇಲೆ ಲಾಕ್ ಮೇಲೆ ಲಾಕು. ಈಗ ಇಲ್ಲಿಂದನೇ ನೋಡಿ ಇದು 4 ಚೈನ್ ಒಂದೇ ಬರುತ್ತೆ ನೋಡಿ. 5 ಟೈಮ್ಸ್ ಹಾಕಿದ್ವಿ ನಾವು, 5 ಟೈಮ್ಸ್ 4 ಚೈನ್ಸ್ನ ಹಾಕಿದರೆ ಕೂಡ ನೋಡಿ 2 ಸ್ಟೆಪ್ಪಲ್ಲಿ ಇರೋದ್ರಿಂದ ಈ ಥರ 4 ಚೈನ್ಸ್ ಎಲ್ಲ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡುತ್ತೆ. ಈಗ ನೋಡಿ ಇನ್ನು ಒಂದು ಮಾತ್ರ ಉಳ್ಕೊಂತು, ಅದು ಕುಚ್ಚಿಗೆ ಅಂತ. ನೋಡಿ ಇಲ್ಲಿ 4 ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡಿದ್ದ ತಕ್ಷಣವೇ ನಾವು ಈ ಥರ ಲಾಂಗ್ ಬೀಡನ್ನ ಹಾಕ್ಕೊಂಡು ನೋಡಿ ಇಲ್ಲಿ ಹೋಗಿ ಫಸ್ಟ್ ಬೇಸ್ ಲೈನ್ ಮತ್ತು ಕಂಬದ ನಡುವೆ ಹೋಗಿ ದಾರ ಅಂತಂದು ನೋಡಿ ಈ ಥರ ಬೀಡನ್ನ ಪಾಸ್ ಮಾಡಿಕೊಂಡು ನೋಡಿ ಹೀಗೆ. ಈಗ ಸ್ಮಾಲ್ ಬೀಡ್ ಆಗಿದ ತಕ್ಷಣವೇ ಹಾಗೆ ಈ ಥರ ಇದು ಲಾಂಗ್ ಬೀಡು. ಏನು ವರಿ ಮಾಡ್ಕೋಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ಹೇಳ್ಕೊಂಡಿದ್ದ ತಕ್ಷಣ ನೋಡಿ ಜಸ್ಟ್ ಹಿಂಗೆ ಈ ಥರ ಪಾಸ್ ಮಾಡಿಬಿಟ್ರೆ ಆಯಿತು, ಅದೇ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಈಗ ಸ್ಮಾಲ್ ಬೀಡು. ಆಮೇಲೆ ಬೀಡ್ಸ್ ಆಗಬೇಕಾದ್ರೆ ಕೂಡ ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ನನಗೂ ಆಗ್ತಾ ಇರುತ್ತೆ ಅವಾಗವಾಗ, ಎಲ್ರಿಗೂ ಆಗುತ್ತೆ, ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಈ ಥರ ಕನ್ಫ್ಯೂಷನ್ಸ್ ಆಗೇ ಆಗುತ್ತೆ, ಏನು ವರಿ ಮಾಡ್ಕೋಬೇಡಿ. ನೋಡಿ ಈಗ ನಾನು ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಈಗ ನೋಡಿ ಇದು ಕೂಡ ಕಂಪ್ಲೀಟ್ ಆಯಿತು ನೋಡಿ, 13 ಆಯಿತು. 13 ಆಗಿದ ತಕ್ಷಣ ನೋಡಿ ಲಾಂಗ್ ಬೀಡ್ ಮಾತ್ರ ಹಾಕ್ಕೊಳ್ಳಿ ಎಂಡಿಂಗಲ್ಲಿ, ಸ್ಮಾಲ್ ಬೀಡ್ ಹಾಕ್ಕೋಬೇಡಿ. ಅದಾಗಿದ ತಕ್ಷಣ ನೋಡಿ 4 ಚೈನ್ ಏನಿದೆ ಅದರ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನೋಡಿ ಇನ್ನೂ ಒಂದು 4 ಚೈನ್ ಉಳಿತು, ಆ 4 ಚೈನ್ಗೆ ಕೂಡ ಇನ್ನೂ 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 1 2 3 4 ಚೈನ್ಸ್ನ ಹಾಕ್ಕೊಂಡು ದಾರಾನ ಕಟ್ ಮಾಡಿಕೊಂಡು ನೋಡಿ ಅದು ನಾಟ್ ಆಯಿತು. ಈಗ ನಾನು ನಿಮಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಆಮೇಲೆ ನೋಡಿ ಹೀಗೆ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ ನೀವು. ಆಮೇಲೆ ಇಲ್ಲಿ ನೋಡಿ ಅದೇನು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಆರ್ಚ್ ಕೆಳಗಡೆ, ನೀವು ಅಲ್ಲಿ ಈ ಥರ ಬಟನ್ ಬೀಡ್ಸ್ ಬರುತ್ತೆ ಗೊತ್ತಾ ಫ್ರೆಂಡ್ಸ್, ಆ ಥರ ಬೀಡ್ಸ್ನ ನೀವು ಸ್ಟಿಕ್ ಮಾಡ್ಕೋಬೋದು. ಹಿಂಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನಿಮಗೆ ಬೇಕು ಅನಿಸಿದ್ರೆ ಆ ಥರ ಮಾಡ್ಕೊಳ್ಳಿ. ನೋಡಿ ಈಗ ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು. ನೋಡಿ ತುಂಬ ಕ್ಯೂಟಾಗಿದೆ. ಇದಕ್ಕೆ ಆಗಲೇ ಹೇಳ್ದಂಗೆ 700 ಅಬೋ ನೀವು ಚಾರ್ಜ್ ಮಾಡ್ಬೋದು. ಇದೇ ಥರ ಫ್ರೆಂಡ್ಸ್ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಹೇಗೆ ನೋಡ್ತಾ ಇರಿ, ಬಾಯ್.